ಸರ್ ಒಂದೇನಂದರೆ ಎಲ್ರಿಗೂ ಪ್ರಾಬ್ಲಮ್ ಆಗಿದೆ ಇದರಿಂದ. ಸೊ ಬೇಸಿಕಲಿ ನಾನು ಸಿಲ್ಕ್ ಇನ್ಸ್ಟಿಟ್ಯೂಟ್ ಟು ಮಲ್ಲೇಶ್ವರಂ ಎವ್ರಿ ಡೇ ಟ್ರಾವೆಲ್ ಮಾಡ್ತೀನಿ. ಈವನ್ ನನ್ನ ಹಸ್ಬೆಂಡ್ ಕೂಡ ಟ್ರಾವೆಲ್ ಮಾಡ್ತಾರೆ. ಸೊ ನಾನು ಯೂಶ್ವಲಿ ಆಲ್ಮೋಸ್ಟ್ ದಿನಕ್ಕೆ ₹120 ಖರ್ಚು ಮಾಡಬೇಕಾಗಿದೆ ಹೋಗೋಕ್ಕೆ ಬರೋಕ್ಕೆ. ಸೊ ಅಂದರೆ ಪರ್ ಮಂತ್ ನಮ್ಮಿಬ್ಬರಿಂದ ಇದು ₹6000 ಬರೀ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗ್ತಿದೆ. ಸೊ ಇದು ನಾವು ಇಲ್ಲಿ ರೆಂಟು ಕಟ್ಕೊಂಡು ಪ್ಲಸ್ ಒಂದು ವಾಟರ್ ಬಿಲ್ ಇರ್ಬೋದು, ಇದನ್ನೆಲ್ಲ ನೋಡಿದ್ರೆ ಇಟ್ಸ್ ರಿಯಲಿ ತುಂಬ ಬರ್ಡನ್ ಆಗಿದೆ ಸರ್. ಬಸ್ ದರ, ಹಾಲಿನ ದರ, ನೀರಿನ ದರ, ಇದೀಗ ಮೆಟ್ರೋ ದರ ಎಲ್ಲವೂ ದರ ಆಗ್ತಿದೆ. ಬದುಕೋದು ಹೇಗಂತ ಸೊ ತುಂಬಾ ಕಷ್ಟ ಆಗಿದೆ ಸರ್. ಅದೇ ನಾನು ಹೇಳ್ತೇನೆ, ನಮಗೇನು ಲಕ್ಷಗಟ್ಟಲೆ ಸ್ಯಾಲ್ರಿ ಬರಲ್ಲ, ಬಟ್ ಬಂದಿದ್ರಲ್ಲಿ ಬರೀ ಇದಕ್ಕೆ ಅರ್ಧ ಸುರಿಯೋದಾಗಿದೆ. ಆ್ಯಂಡ್ ಮನೆಗೂ ನಾವು ನೋಡ್ಕೋಬೇಕು, ತಂದೆ ತಾಯಿನ ಎಲ್ಲದೂ ನೋಡ್ಕೋಬೇಕು ಅಂದ್ರೆ ಇಟ್ಸ್ ರಿಯಲಿ ವೆರಿ ಟಫ್ ಸಿಚುವೇಶನ್. ಏನು ಹೇಳ್ತಾರೆ ಸರ್ಕಾರಗಳಿಗೆ, ಏನಂತ ಹೇಳ್ತಾರೆ ಅಂತ ಅಧಿಕಾರಿಗಳಿಗೆ ಬಂದ ಸರ್? ಯಾಕಂದರೆ ಚುನಾವಣಾ ಪೂರ್ವದಲ್ಲಿ ನಾವು ಬಡವರ ಪರಾಗಿರ್ತೀವಿ, ದರ ಏರಿಕೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಬಂದ ಮೇಲೆ ಆ್ಯಸ್ ಇಟ್ ಈಸ್ ದರ ಏರಿಕೆ ಆಗ್ತಾ ಇರುತ್ತೆ, ಬಡವರು ಅದು ಖರ್ಚಾಗೇ ಆಗುತ್ತೆ. ಇಲ್ಲೊಂದು ಕಡೆ ಆಕ್ರೋಶ. ಸರ್ ಏನು ಮಾಡೋದು ಸರ್, ಬರೀ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಮತ ಕೊಡಿ ಅಂತ. ಬಟ್ ಅದೇ ಇವನ್ ಎಲೆಕ್ಷನ್ ಬಂದರೆ ರೋಡ್ಸ್ ಎಲ್ಲ ಸುಮ್ಮನೆ ಇಲ್ಲೋ ಸರಿ ಇರೋ ರೋಡೊಂದಿಗೂ ಟಾರ್ ಹಾಕಕ್ಕೆ ಬರ್ತಾರೆ. ಅದೇ ಒಂದು 2 ದಿನ ಬರುತ್ತೆ ಬಿಟ್ಟರೆ ಮತ್ತೆ ಎಲೆಕ್ಷನ್ ಮುಗಿದು ಒಂದು ವಾರ 2 ವಾರ ಒಂದು ಮಳೆ ಬಂದರೆ ಅದೆಲ್ಲ ಹೋಗುತ್ತೆ. ಸೊ ಏನು ಹೇಳೋಕ್ಕಾಗುತ್ತೆ ಸರ್ ಈ ಸರ್ಕಾರಕ್ಕೆ? ಏನೋ ಇಟ್ಸ್ ಇಷ್ಟು ಕರಪ್ಷನ್ ಇದೆ, ವಿ ಕಾಂಟ್ ಡೂ ಎನಿ. ನಾವು ವಾಯ್ಸ್ ರೇಸ್ ಮಾಡಿಲ್ಲ ಅಂದರೆ ಐ ಥಿಂಕ್ ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಐ ಮೀನ್ ಎವ್ರಿ ಒನ್ ಹ್ಯಾಸ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ವಿ ಹ್ಯಾವ್ ಟು ಫೈಟ್ ಫಾರ್ ಅವರ್ ರೈಟ್ಸ್. ಮೇಡಮ್, ನೀವು ಸುಮಾರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ, ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ದರ ಏರಿಕೆ ವಿಚಾರವಾಗಿ ಸರ್ಕಾರಕ್ಕೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ BMRC ಏನಂತ ಒತ್ತಾಯ ಮಾಡ್ತಾರೆ ಅಂತ? ಏನಂದರೆ ಫಸ್ಟು ಮೆಟ್ರೋ ಪ್ರೈಸಸ್ನ ಅಫೋರ್ಡೆಬಲ್ ಆಗಿ ಮಾಡಬೇಕು. ಅದು ಅಫೋರ್ಡೆಬಲ್ ಮಾಡಿಲ್ಲ ಅಂದರೆ ಏನೆಲ್ಲ ಇಶ್ಯೂಸ್ ಇದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇನ್ ಬೇಕಿರೋದು ಟ್ರಾಫಿಕ್ ಕಂಟ್ರೋಲು, ಜನಗಳಿಗೆ ಈಸಿ ಆಗಲಿ ಅಂತ ಮಾಡಿರೋದು. ಬಟ್ ಅದು ಮಾಡಿಲ್ಲ ಅಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಇವಾಗ ಆಲ್ರೆಡಿ ನೋಡ್ತೀವಿ, ಬೆಟರ್ ನಾವು ಬೈಕ್ ಸ್ಕೂಟರ್ ತೊಗೊಂಡು ಹೋದರೆ ಜಾಸ್ತಿ ದುಡ್ಡು ಸೇವ್ ಮಾಡ್ತೀವಿ ನಾವು ಇಲ್ಲಿ. ಸೊ ಆ ಥರ ಟ್ರಾಫಿಕ್ ಕಂಟ್ರೋಲ್ ಇದೆಲ್ಲ ಮಾಡಬೇಕಂದ್ರೆ ಕಡಿಮೆ ಮಾಡಲೇಬೇಕು. ಅದಕ್ಕಿಂತ ಜಾಸ್ತಿ ಜನಗಳಿಗೆ ಹೆಲ್ಪ್ ಆಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರೋದು ಫಾರ್ ದ ಪೀಪಲ್, ಅದು ಆಗ್ತಿಲ್ಲ. ಆದಾಯ ಮೂಲಗಳು ನೋಡಬಾರ್ದು ಸರ್ಕಾರ ನೋಡಬಾರ್ದು, ಕಡಿಮೆ ಮಾಡಬೇಕು. ಫಸ್ಟು ಅದು ಮಾಡಬೇಕು, ಅದಾದಮೇಲೆ ಮೋರ್ ಆಕ್ಸೆಸಿಬಲ್ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳು ತುಂಬ ಸಮಸ್ಯೆ ಆಗ್ತಿದೆ ಈ ಮೆಟ್ರೋ ದರ ಏರಿಕೆ ವಿಚಾರವಾಗಿ. ಯಾಕಂದರೆ 100 ಕೊಡಲಿ ₹150 ಆಗುತ್ತೆ, 50 ಕೊಡಲಿ ₹80 ಆಗುತ್ತೆ. ಸೊ ಹಂಗೆ ಆಗ್ತಿದ್ರೆ ಎಕ್ಸಾಕ್ಟ್ಲಿ ನಾವು ಸ್ಟೂಡೆಂಟ್ಸ್ ಆಗಿದ್ದರಿಂದ ನಮ್ಗೆ ಪಾಕೆಟ್ ಮನಿ ಬರ್ತಿರೋ, ನಮ್ಮ ಅರ್ನಿಂಗ್ ಅಂತ ಏನೂ ಇಲ್ಲ. ಸೊ ಅದರಲ್ಲಿ ನಾವು ಈ ದುಡ್ಡು ಹಿಂಗೆ ಯೂಸ್ ಮಾಡೋಕ್ಕಿಂತ ನಾವು ಬಸ್ ಟ್ರಾವೆಲ್ ಮಾಡೋದು ಅಥವಾ ಬೇರೆ ಮೀನ್ಸ್ ಯೂಸ್ ಮಾಡೋದು ಬೆಟರ್. ಮೇಡಮ್, ಏನು ಹೇಳ್ತೀರಾ ಈಗ ಸರ್ಕಾರಕ್ಕೆ, BMRCಗೆ, ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದು ದರ ಏರಿಕೆ ಆಗುತ್ತೆ, ಮೆಟ್ರೋ ದರ 100% ಏರಿಕೆ ಆಗಿದೆ. ಸರ್, ಏನಿದು ಮೆಟ್ರೋ ದರ ಹೆಚ್ಚಳ ಮಾಡಿದ್ದಾರೆ, ಸರ್ಕಾರ ಯಾತಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಎಷ್ಟು ಸಂಕಟ ಆಗಿದೆ ಅಂತ ಹೇಳಿ ಸರ್ಕಾರಗಳಿಗೆ ಗೊತ್ತಿಲ್ವಾ? ಇವತ್ತು ₹15,000 ₹20,000 ದುಡಿಯೋವಂಥ ಜನ ಇಲ್ಲೇ 4,000 ನಾವು ಮೆಟ್ರೋಗೆ ಕಟ್ಟಿದ್ರೆ ಜನ ಎಲ್ಲೋಗ್ಬೇಕಾಗಿದೆ? ಇವತ್ತು ಸೇವಿಂಗ್ಸ್ ಅಂತ ಇರಲಿ, ಇವನ್ ಜೀವನ ನಡೆಸೋದು ಕೂಡ ಕಷ್ಟ ಆಗಿದೆ. ಇವತ್ತು ಬಾಡಿಗೆ ಕಟ್ಟೋದಾಗಿರ್ಬೋದು, ಒಂದು ನೀರಿಂದು ಏನು ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, ಯಾವುದೇ ಒಂದು ಆಗಿರ್ಬೋದು, ಇವತ್ತು ಆ ಒಂದು ದುಡ್ಡಲ್ಲಿ ಬದುಕಕ್ಕಾಗ್ತಾ ಇಲ್ಲ ಇವತ್ತು ಜನ. ಅದ್ರ ಮಧ್ಯದಲ್ಲಿ ಈ ಮೆಟ್ರೋ ದರ ಹೆಚ್ಚಳ ಮಾಡಿರೋವಂಥದ್ದು ಜನಸಾಮಾನ್ಯರಿಗಂತೂ ಒಂದು ಹೊರೆ ಆಗಿರುವಂಥದ್ದು ಇವತ್ತು ಹೆಚ್ಚಾಗಿದೆ ಸರ್. ಅದರೊಳಗೂ ವಿದ್ಯಾರ್ಥಿಯರಿಗೆ, ಯಾಕೆಂದರೆ ಇವತ್ತು ಎಜುಕೇಷನ್ ಕೊಡೋದೇ ಕಷ್ಟ ಆಗಿದೆ. ಯಾಕೆಂದರೆ ಅಷ್ಟು ಫೀಸ್ಗಳು ರೈಸ್ ಆಗಿದೆ. ಇವತ್ತು ಕಳಿಸೋದು ಕೂಡ ಹೆಣ್ಮಕ್ಳನ್ನ ಹೊರಗಡೆ ಕಳಿಸೋದು ಅದು ಇಷ್ಟು ಈಸಿ ಅಲ್ಲ ಸರ್. ಅದರೊಳಗೂ ಇದನ್ನ ಹೆಚ್ಚಳ ಮಾಡಿದಾಗ ಎಜುಕೇಷನ್ ಓದ್ತಾರೋಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಮಾತಾದ್ರೆ ಗ್ಯಾರಂಟಿ ಅಂತಾರೆ, ಬಸ್ಸಲ್ಲಿ ಫ್ರೀ ಆಗಿದೆ ಅಂತ ಹೇಳ್ತಾರೆ. ಸರ್, ಅದು ಕರೆಕ್ಟು ಮಾಡಿದ್ದಾರೆ, ಮಾಡಿಲ್ಲ ಅಂತ ಅಲ್ಲ. ಅದನ್ನೇ ಬೇರೆ ಕಡೆ ನೀವು ಯಾಕೆ ಹೆಚ್ಚಳ ಮಾಡ್ತಿದ್ದೀರಾ ಸರ್? ಇವತ್ತು ಕೋಟ್ಯಾಂತರ ರೂಪಾಯಿ ಸಾಲ ಮನ್ನಾ ಮಾಡೋಷ್ಟು ನಮ್ಮಲ್ಲಿ ದುಡ್ಡಿರ್ಬೇಕಾದ್ರೆ ಜನಸಾಮಾನ್ಯರಿಗೆ ಕೊಡೋದ್ರಿಂದ ಏನು ಕಳ್ಕೊತೀರಾ ಅಂತ ನಾವು ಸರ್ಕಾರಕ್ಕೆ ಕೇಳಬೇಕು. ಗ್ಯಾರಂಟಿ ಬೇಕಾ ಬೇಡವಾ ಅಂತ ನಿಮ್ಮ ಪ್ರಕಾರ? ಸರ್, ಯಾಕಂದರೆ ಗ್ಯಾರಂಟಿ ಕೊಡ್ತಾರೋದು ಅವ್ರ ದುಡ್ಡಿಂದ ಅಲ್ಲ ಸರ್, ನಮ್ಗಳ ದುಡ್ಡಿಂದನೇ ಕೊಡ್ತಾರೋವಂಥದ್ದು. ಇವತ್ತು ಪ್ರತಿಯೊಂದಕ್ಕೂ ಒಂದು ಬಿಸ್ಕೆಟ್ ತೊಗೊಂಡ್ರು ಕೂಡ ಟ್ಯಾಕ್ಸ್ಗಳನ್ನ ತೊಗೋತಾರೆ. ಸೊ ಅದನ್ನು ನಮ್ಗೆ ವಾಪಸ್ ಕೊಡ್ತಿದ್ದಾರೋ ಹೊರತು ಅವ್ರೇನು ಬಿಟ್ಟು ಕೊಡ್ತಿಲ್ಲ ಸರ್, ಬಿಟ್ಟು ಕೊಡ್ತಾರೋ ಅಂಥದ್ದು ಅಲ್ಲ ಅದು. ಹಾಗಾಗಿ ನಾವು ಜನಸಾಮಾನ್ಯರಾಗಿ ಅದನ್ನು ಒಪ್ಪಬೇಕು, ನಾವು ತೊಗೊಳ್ಬೇಕು. ಅದು ನಮಗೇನು ಒಂಥರ ಅವಮಾನ ಫೀಲಿಂಗ್ ಬೇಡ ಅಂತ ನನಗಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ನೀವು ಬೆಂಗಳೂರು ಉಳಿಸಿ ಸಮಿತಿಯಲ್ಲಿ ಸದಸ್ಯರಾಗಿದ್ದೀರಾ, ಈಗ ಸಹಿ ಸಂಗ್ರಹಣ ಮಾಡಿದ್ದೀರಾ, ರಾಜ್ಯಪಾಲರಿಗೆ ಮನವಿ ಮಾಡ್ತಾರೆ, ಸರ್ಕಾರಕ್ಕೆ ಮನವಿ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಮೇಡಮ್, ಈಗ 10% ದರ ಇಳಿಕೆ ಮಾಡಿದ್ದಾರೆ BMRCಯಲ್ಲಿ, ಇದು ಓಕೆನಾ ನಿಮ್ಮ ಪ್ರಕಾರ ಅಂತ?
ಭಾರಿ ಮೋಸ ಸರ್ ಇದು. ಎಂಥ ನಾಟಕ ಅಂದರೆ ಇದು, ಈ ಕಣ್ಣೊರೆಸೋ ತಂತ್ರ ಅಂತಾರಲ್ಲ ಅದೇ ಇದು. 100 ರೂಪಾಯಿ ಜಾಸ್ತಿ ಮಾಡಿಬಿಟ್ಟು ಆಮೇಲೆ 10 ರೂಪಾಯಿ ಕಮ್ಮಿ ಮಾಡಿ, ನಾವು ಕಮ್ಮಿ ಮಾಡಿದ್ದೀವಲ್ಲ, ನಾವು ನಿಮಗೆ ರೆಸ್ಪಾಂಡ್ ಮಾಡಿದ್ದೀವಲ್ಲ ಅಂತ ಹೇಳಿ ಇದು ನಾಟಕಗಳಾಡ್ತಾ ಇದ್ದಾರೆ. ಇದನ್ನು ಖಂಡಿತ ಒಪ್ಪೋದಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂದರೆ ಏನಿರಬೇಕು ಮಾನದಂಡ ನೀವು ಫಿಕ್ಸ್ ಮಾಡೋದಕ್ಕೆ? ಕಾಮನ್ ಪೀಪಲ್ ಓಡಾಡೋಕ್ಕಾಗಬೇಕು. ಆಮೇಲೆ ಏನು ಕಟ್ಟಿರೋದೇನು ಇವ್ರು ಪ್ರೈವೇಟ್ ದುಡ್ಡಲ್ಲಿ ಕಟ್ಟಿದಾರಾ? ಇವ್ರು ಪ್ರೈವೇಟ್ ಸಾಲ ನಾವ್ಯಾಕೆ ತೀರಿಸ್ಬೇಕು? ಇವರು ಲೋನ್ ಮಾಡಿದಾರಂತೆ, ಇವ್ರಿಗೊಂದಷ್ಟು ಲಾಭ ಬರಬೇಕಂತೆ, ಅದಕ್ಕೆ ನಾವು ಕೊಟ್ಬೇಕಂತೆ. ನಮಗೆ 100% ಟಿಕೆಟ್ ರೇಟ್ ಜಾಸ್ತಿ ಮಾಡ್ತಾರಂತೆ. ಇದ್ಯಾ ಸೀಮೆ ನ್ಯಾಯ ಸರ್ ಇವ್ರದ್ದು? ನಮ್ಮ ದುಡ್ಡಲ್ಲಿ ಪೆಟ್ರೋಲ್ ಮೇಲೆ ಸೆಸ್ ಕಟ್ಟಿದ್ದೀವಿ, ಎಲ್ಲದ್ರ ಮೇಲೆ ಏನೋ ಒಂದು ಮನೆ ರಿಜಿಸ್ಟರ್ ಮಾಡಿದ್ರೆ, ಸೈಟ್ ರಿಜಿಸ್ಟರ್ ಮಾಡಿದ್ರೆ ಸೆಸ್ ತೊಗೊಂಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ನಮ್ಮ ಹತ್ರ ಡೈರೆಕ್ಟು ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಇವ್ರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಟ್ಬಿಟ್ಟು, ಯಾರು ಕೇಳಿದ್ರು ಇವ್ರಿಗೆ ಮೆಟ್ರೋ ಬೇಕು ಅಂತ? ರಿಂಗ್ ರೈಲ್ವೆ ಮಾಡ್ಬೋದಿತ್ತು, BMTC ಸಂಖ್ಯೆ ಜಾಸ್ತಿ ಮಾಡ್ಬೋದಿತ್ತು, BMTC ದುಡ್ಡು ಕಮ್ಮಿ ಮಾಡ್ಬೋದಿತ್ತು, ರೋಡ್ ಕನೆಕ್ಟಿವಿಟಿ ಚೆನ್ನಾಗಿ ಮಾಡ್ಬೋದಿತ್ತು, ಬೇರೆ ಸಿಂಪಲ್ ಆಗಿ ಏನು ಮಾಡ್ಬೋದಿತ್ತು. ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ರು. ಇವ್ರಿಗೆ ಬೇಕು ಪ್ರತಿಷ್ಠೆ, ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ ಅಂತ ಕೊಚ್ಕೊಳ್ಳೋದಕ್ಕೆ. ಅದಕ್ಕೆ ಅಂತೇಳಿ ನಮ್ಮನ್ನು ಒಪ್ಪಿಸ್ಬಿಟ್ರು. ಮೆಟ್ರೋ ಮಾಡ್ತೀವಿ, ನಾವೇನು ತುಂಬ ಜಾಸ್ತಿ ದುಡ್ಡಿಡಲ್ಲ, ಜನಸಾಮಾನ್ಯರಿಗೆ ಎಟ್ಕೋತಾರನೇ ನಾವು ದುಡ್ಡಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಒಪ್ಪಿಸ್ಬಿಟ್ಟು ಈಗ ಒಗ್ಗಿಸು ಬಿಟ್ಟಿದ್ದಾರೆ ಸರ್. ಇವಾಗ ನೋಡಿ, ಮಲ್ಲೇಶ್ವರಮಲ್ಲಿ ಇರೋರು ಎಲ್ಲ KR ಪುರಂಗೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ. ಯಾವ ಆಧಾರದ ಮೇಲೆ ಸೇರ್ಕೊಂಡಿದ್ದಾರೆ? ಮೆಟ್ರೋ ಇದೆ, ಹೋಗ್ಬರಕ್ಕಾಗತ್ತೆ, ಕನ್ವೀನಿಯನ್ಸ್ ಇದೆ ಅಂತ ಸೇರ್ಕೊಂಡಿದ್ದಾರೆ. ಈಗ ಎಷ್ಟು ಜನ ಮಲ್ಲೇಶ್ವರಂನ ಬಿಟ್ಬಿಟ್ಟು ಮನೆ ಖಾಲಿ ಮಾಡಿ KR ಪುರಂಗೆ ಹೋಗೋಕ್ಕಾಗ್ತಾ ಇದೆ? ಯಾಕಂದರೆ ಮೇಡಮ್ ಒಬ್ಬರು ಹೇಳಿದ್ರು, ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಒಂದು 15 ಸಾವಿರ ಬಂದರೂ 30 ಸಾವಿರ ಬರುತ್ತೆ. 30 ಸಾವಿರದಲ್ಲಿ 6 ಸಾವಿರದಿಂದ 8 ಸಾವಿರ ಇವತ್ತು ಇವ್ರು ಎತ್ತಿಡಬೇಕು ಅಂದರೆ ಮೆಟ್ರೋ ಹೆಂಗಾಗುತ್ತೆ ಸರ್? ಇದು ತುಂಬ ಮೋಸ. ಇವ್ರು ಈ ಥರ ಮಾಡಂಗಿದ್ರೆ ಈ ಎಲ್ಲ ಬೇರೆ ಇದೆಲ್ಲ ಇದೆಯಲ್ಲ, ಇವಾಗ ವಿಧಾನಸೌಧ ಇದೆ, ವಿಕಾಸಸೌಧ ಇದೆ, ಅದ್ರ ಖರ್ಚನ್ನೆಲ್ಲ ಮಿನಿಸ್ಟ್ರು ಸಂಬಳದಿಂದ ಕೊಡ್ತಾರಾ? ಆಗೋದಿಲ್ಲ. ಹಂಗಂದ್ರೆ ಮೆಟ್ರೋದು ಖರ್ಚು ಸಾಲನ ಯಾಕೆ ನಾವು ನಮ್ಮ ಜೇಬಿಂದ ಕೊಡಬೇಕು? ಖಂಡಿತ ಕೊಡಲ್ಲ ಸರ್. 100% ಫೇರ್ ಹೈಕ್ ಏನಾಗಿದೆ, ಇದು ಕಮ್ಮಿ ಆಗಬೇಕು. ಮುಂಚೆ ಇದ್ದಷ್ಟೇ ಆಗಬೇಕು, ಇಲ್ಲ ಅದಕ್ಕಿಂತ ಕಮ್ಮಿ ಆಗಬೇಕು. ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಸರ್, ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ. ಹಾಲು, ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ನಾವು ಹೆಂಗೆ ಬದುಕಬೇಕು? ಹುಷಾರು ತಪ್ಪಿದ್ರೆ ನಾವು ಈವನ್ ಮಿಡಲ್ ಕ್ಲಾಸು, ನಾವೆಲ್ಲ ಗೆಸ್ಟ್ ಲೆಕ್ಚರರ್ಸು, ಟೀಚರ್ಸ್ ಇದ್ದೀವಿ, ನಮ್ಗಳ ಕೈಲೇನೆ ಪ್ರೈವೇಟ್ ಅಫೋರ್ಡ್ ಮಾಡೋಕ್ಕಲ್ಲ. ಗೌರ್ಮೆಂಟ್ ಬಿಟ್ಟರೆ ನಮಗೆ ದಾರಿ ಇಲ್ಲ. ಚೂರು ಜಾಸ್ತಿ ಕಾಯಿಲೆ ಆಯಿತು, ಒಂದು MRI ಮಾಡಿಸ್ಬೇಕು ಅಂದರೆ 3 ತಿಂಗಳು ಪೋಸ್ಟ್ಪೋನ್ ಮಾಡ್ಕೋತೀವಿ, ನಾವು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಈ ಥರ ಬದುಕ್ತಾ ಇದ್ದೀವಿ. ತಿಂಗಳಿಗೆ 3 ಸಾವಿರ 4 ಸಾವಿರ ಬಜೆಟ್ ಇನ್ಕ್ರೀಸ್ ಮಾಡಿದ್ರೆ ಹೆಂಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಸರ್? ಇವ್ರಿಗಿಷ್ಟು ತಲೆ ಇಲ್ವಾ ಸರ್ ಇವ್ರಿಗೆ? ಅಲ್ಲ, ಮತ್ತೆ ರಾಜಕಾರಣ ಶುರುವಾಗಿದೆ. ಕೇಂದ್ರ ಸರ್ಕಾರ ಮಾಡಿದ್ದು ಒಬ್ರು ಹೇಳ್ತಾರೆ, ಇಲ್ಲ ರಾಜ್ಯ ಸರ್ಕಾರ ಮಾಡಿದ್ದು ಒಬ್ರು ಹೇಳ್ತಾರೆ. ಜನಸಾಮಾನ್ಯರು ಮಾತ್ರ ಹೊರೆ ಆಗ್ತಿದೆ. ಇದು ಹೆಂಗೆ ಅಂದರೆ ಸರ್, ನಾನು ಸತ್ತಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ, ಇನ್ನೇನು ಇಲ್ಲ ಇದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಮಗೆ ಗೊತ್ತಿಲ್ವಾ? ಮೇನ್ ಇನಿಷಿಯೇಟಿವ್ ಇರೋದು ಕೇಂದ್ರ ಸರ್ಕಾರದ್ದು, ದೊಡ್ಡ ಜವಾಬ್ದಾರಿ ಇರೋದು ಕೇಂದ್ರ ಸರ್ಕಾರದ್ದು. ಅದು ರಾಜ್ಯ ಸರ್ಕಾರ ನೀವು ಒಂದು ಭಾಗ ವಹಿಸಿ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರದ್ದು ಜವಾಬ್ದಾರಿ ಇದೆ. ಈಗ ರಾಜ್ಯ ಸರ್ಕಾರದವ್ರು ಹೇಳ್ತಾರಲ್ಲ, ನಾವಲ್ಲ ಕೇಂದ್ರ ಸರ್ಕಾರ ಅಂತ. ಆಯಿತು, ಹಂಗಂದ್ರೆ ನೀವು ಜನಪರವಾಗಿದ್ದರೆ ಬನ್ನಿ, ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ಸೇರ್ಕೊಳ್ಳಿ. ಮಾನ್ಯ CM ಬನ್ನಿ, ಇಲ್ಲಿ ಏನು ಕರ್ನಾಟಕ ಗೌರ್ಮೆಂಟ್ ಇದ್ದೀರಾ ಬನ್ನಿ, ಜನಸಾಮಾನ್ಯರ ಪರವಾಗಿ ನಿಂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟನ್ನು ಪ್ರಶ್ನೆ ಮಾಡಿ. ನಿಮಗೆ ಇಷ್ಟ ಇಲ್ಲದೆ ಇರೋ ಪಾಲಿಸಿಗಳನ್ನ ಸೆಂಟ್ರಲ್ ಗೌರ್ಮೆಂಟ್ ತಂದರೆ ಒಪ್ಕೊಂಡ್ಬಿಡ್ತೀರಾ? ಧಿಕ್ಕರಿಸ್ತೀರಾ? ಸೆಷನಲ್ಲಿ ರೈಸ್ ಮಾಡ್ತೀರಾ? ಪ್ರೊಟೆಸ್ಟ್ ಮಾಡ್ತೀರಾ? ಮೊನ್ನೆ ನೋಡಿ ಕಾನ್ಕ್ಲೇವ್ ಮಾಡಿದ್ದಾರೆ, UGC ರೆಗ್ಯುಲೇಷನ್ ಒಪ್ಪಲ್ಲ ಅಂತ ಹೇಳಿ. ಮಾಡ್ತೀರಾ ಅಲ್ವಾ? ಹಂಗಂದ್ರೆ ಇದನ್ನ ಯಾಕೆ ಒಪ್ಕೋತಾ ಇದ್ದೀರಾ? ಸುಮ್ಮನೆ ನಾಟಕಗಳು ಮಾಡಬೇಡಿ. ಇಬ್ಬರೂ ಕೈ ಜೋಡಿಸಿದ್ದೀರಾ. ಅದರಲ್ಲೂ BMRCL ದೊಡ್ಡ ಅದ್ರದ್ದು ನಾಟಕ ನಡೀತಾ ಇದೆ. ಅಷ್ಟು ಓದ್ಕೊಂಡಿರೋ IPS IAS ಲೆವೆಲಲ್ಲಿ ಇರೋರು ಇದ್ದೀರಾ. ಬಟ್ ಎಂಥ ಕನ್ನಿಂಗ್ ಮೂವ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಸೇರಿಕೊಂಡು ಅಂತ. ಫಸ್ಟ್ ಆಫ್ ಆಲ್ ಮಾನದಂಡನೇ ತಪ್ಪಲ್ಲ ಸರ್, ನಮ್ಗೆ ಎಟ್ಕೋ ಥರ ಇಡಬೇಕು. ಇವ್ರು ಸಾಲ ತೀರ್ಸೋಕೆ ಮುಂದೆ 10 ವರ್ಷಕ್ಕೆ ಏನು ಲಾಭ ಆಗಬೇಕು ಅಂತ ಲೆಕ್ಕ ಹಾಕ್ಬಿಟ್ಟು ಇವ್ರು ಇವಾಗಿಟ್ರೆ ನಾವೆಲ್ಲಿ ಬದುಕೋಣ? ನಮ್ಮ ತಟ್ಟೆಯಿಂದ ಅನ್ನ ಕಿತ್ಕೊಂಡು ಇವ್ರು ಮುಂದೆ ಭವನ ಕಟ್ಟೋದಕ್ಕೆ ಇವತ್ತು ರೆಡಿ ಮಾಡ್ಕೋತಾ ಇದ್ದಾರೆ. ಮತ್ತು ಈ BMRC ಅಧಿಕಾರಿಗಳು ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದಾರಂತೆ 3 ಪಟ್ಟು. ಸರ್ ಇಲ್ಲೇನೆ ನೋಡಿ, ಅವ್ರು ಕಲಾವತಿ ಮೇಡಮ್ ಅಂತ ಇದ್ದಾರೆ, ಮುಂಚೆ ಮೆಟ್ರೋಲ್ ವರ್ಕ್ ಮಾಡ್ತಾ ಇದ್ರು ಅವರು ಇವಾಗ ಸ್ಕೂಲ್ ಟೀಚರಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಹಲವಾರು ಜನ ಸಾಮಾನ್ಯ ಎಂಪ್ಲಾಯೀಸ್ ಯಾರಿದಾರಲ್ಲ, ಅವ್ರದ್ದು 1 ರೂಪಾಯಿ ಸಂಬಳ ಜಾಸ್ತಿ ಮಾಡಿಲ್ಲ. ಆದರೆ ಅನ್ನೆಸೆಸರಿ ಪೋಸ್ಟ್ಗಳನ್ನ ಕ್ರಿಯೇಟ್ ಮಾಡಿ ಒಂದಷ್ಟು ಜನನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. 1.5 ಲಕ್ಷ ಯೂಸ್ಲೆಸ್ ಸರ್. ಖರ್ಚು ಕಮ್ಮಿ ಮಾಡಲಿ ಅವರು, ಎಷ್ಟು ಕಡೆ ಕಮ್ಮಿ ಮಾಡ್ಬೋದು. ಅಲ್ಲಿ ಪಾಪ ಸೆಕ್ಯೂರಿಟಿ ಗಾರ್ಡ್ಗೆ, ಟಿಕೆಟ್ ಕೊಡೋರಿಗೆ, ಇವ್ರುಗಳಿಗೆ ಸಂಬಳ ಜಾಸ್ತಿ ಮಾಡೋದಿಲ್ಲ. ಪಾಪ ಅವರು ಮೆಟ್ರೋದಲ್ಲಿ ಓಡಾಡ್ತಾರೆ. ಇವಾಗ ಅವ್ರಿಗೆ ಸಂಬಳ ಕಮ್ಮಿ, ಖರ್ಚು ಜಾಸ್ತಿ ಆಗಿದೆ. ಇವಾಗ ಈ ಹೈ ಅಫಿಷಿಯಲ್ಸು ಅನ್ನೆಸೆಸರಿ ಖರ್ಚುಗಳು ಸಂಬಳ ಜಾಸ್ತಿ ಮಾಡ್ಕೊಂಡು ನಾಚಿಕೆ ಆಗಲ್ಲ ಸರ್ ಇವ್ರಿಗೆ ಈ ಥರ ಮಾಡ್ಕೊಳ್ಳೋಕ್ಕೆ? ಮೇಡಮ್, ಗ್ಯಾರಂಟಿ ಬೇಕಾ ಬೇಡವಾ ಅಂತ ನಿಮ್ಮ ಪ್ರಕಾರ? ಯಾಕಂದರೆ ಸರ್ಕಾರ ಮಾತಿದ್ರೆ ಗ್ಯಾರಂಟಿ ಅಂತ ಹೇಳುತ್ತೆ, ಮತ್ತೊಂದು ಕಡೆ ದರ ಏರಿಕೆ ಮಾಡುತ್ತೆ. ಅದೇ ಸರ್, ಇವರು ಗ್ಯಾರಂಟಿ ಕೊಡೋದು ಇವರೇನು ಅವ್ರ ಜೇಬಿಂದ ಕೊಡಲ್ಲ. ಗ್ಯಾರಂಟಿ ಕೊಡೋದು ಇವ್ರು ನಮ್ಮ ಟ್ಯಾಕ್ಸಿಂದ, ಅದನ್ನು ಅವ್ರು ಕೊಡಲೇಬೇಕು. ಅದ್ರ ಬಗ್ಗೆ ಏನಿಲ್ಲ. ಇವಾಗ ಬಸ್ಸಲ್ಲೂ ತೊಗೊಂಡ್ರೆ ಸರ್, ಬಸ್ಸು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಪೀಕ್ ಅವರ್ಸಲ್ಲಿ ನೋಡ್ತೀನಿ, ನಾನು ಸ್ಕೂಲ್ ಟೀಚರಾಗಿ ವರ್ಕ್ ಮಾಡೋದು. ಪೀಕ್ ಅವರ್ಸಲ್ಲಿ
ಜಾಸ್ತಿ ಬಸ್ ಕೊಡಿ ಅಂತಂದರೆ ಅದ್ರ ಬಗ್ಗೆ ಮಾತಾಡಲ್ಲ. ಇರೋ ಬಸ್ಸಲ್ಲೇ ಚೆನ್ನಾಗಿ ತುಂಬ್ತಾರೆ ಜನಗಳನ್ನು. ಕಂಡಕ್ಟರ್ಗಳು ಫಸ್ಟ್ರೇಷನ್ ಆಗಿ ಬೈತಾರೆ ಕೆಟ್ಟದಾಗಿ. ಆಯಿತಾ, ಹಿಂಗಿದೆ ಸರ್ ಪರಿಸ್ಥಿತಿ. ಇನ್ನೊಂದು ಕಡೆ ಬೆಳಬೆಳಗ್ಗೆನೆ ಇಡೀ ಫ್ಯಾಮಿಲಿಗೆಲ್ಲ ಮಾಡಿಟ್ಟು ನಾವು ಬಸ್ ಹತ್ಕೊಂಡು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು 9 ಗಂಟೆಗೆ ಸ್ಕೂಲ್ಗೆ ಹೋಗಬೇಕು ಅಂತಂದರೆ ನಾವು ಕಡಿಮೆ ಅಂತಂದ್ರೂ ಈಗ ಮೆಟ್ರೋ ಇರೋ ಕಾರಣಕ್ಕೆ ನಾವು 8 ಗಂಟೆ 8:15 ಮನೆ ಬಿಡ್ತಿದ್ವಿ. ಈಗ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಈಗ ಆಲ್ಮೋಸ್ಟ್ 1 to double ಆಗಿದೆ. ನಾನು ಮೆಜೆಸ್ಟಿಕ್ಕಿಂದ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಮುಂಚೆ 20 ರೂಪೀಸ್ ಇತ್ತು, ಇವಾಗ 40 ರೂಪೀಸ್ ಆಗಿದೆ. ಆಲ್ಮೋಸ್ಟ್ ಇವಾಗ ನಮಗೆ ಬರೋ 10-12 ಸಾವಿರ ಸಂಬಳದಲ್ಲಿ ನಾವು ಇದಕ್ಕೆ ಏನು 2-2.5 ಸಾವಿರ ಎತ್ತಿಡ್ಬೇಕು ನಾವು ಇದಕ್ಕೆ. ಹಿಂಗಾದ್ರೆ ಹೆಂಗೆ ಸರಿ ಹೋಗುತ್ತೆ? ನಮಗೆ ಅನ್ಸುತ್ತೆ ಇವ್ರುಗಳು ಯಾರೋ ದೊಡ್ಡ, ನಾನು ಮುಂಚೆ ಮೆಟ್ರೋದಲ್ಲಿ ವರ್ಕ್ ಮಾಡ್ತಿದ್ದೆ ಸರ್. ಹೆಂಗಿದೆ ಪರಿಸ್ಥಿತಿ ಅಂದರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡೋದು 10-12 ಸಾವಿರ 13 ಸಾವಿರ ಹಿಂಗೆ ಸಂಬಳ ಕೊಡ್ತಾರೆ. ದೊಡ್ಡ ದೊಡ್ಡ ಆಫೀಸರ್ಸ್ ಯಾರಿದ್ದಾರೆ ಅವರಿಗೆ ಸಂಬಳ ಜಾಸ್ತಿ ಇದೆ. ಅದನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡಲ್ಲ ಇವರು. ನಮಗೆ ಏನೋ ಜನಸಾಮಾನ್ಯರ ಮೇಲೆ ಇವಾಗ ನಮಗೆ ಸಾಲ ಆಗಿದೆ, ಅದನ್ನು ತೀರಿಸಬೇಕು. ಸೊ ಅನ್ಡೆಮೊಕ್ರೆಟಿಕ್ ಆಗಿ ಇವರು ಇದನ್ನು ಹೇರ್ತಾ ಇದ್ದಾರೆ ಜನಗಳ ಮೇಲೆ ಅಂತ ಅನಿಸ್ತಿದೆ ನನಗೆ. ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಬೆಂಗಳೂರು ಉಳಿಸಿ ಸಮಸ್ಯೆ ಸದಸ್ಯರ ಮಾತಾಗಿತ್ತು. ಅಂದರೆ ದರ ಕಡಿಮೆ ಮಾಡಲೇಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಒಂದು ಕಡೆ ಒತ್ತಾಯ ಜೊತೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.